ನೋಡಿ ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆ. ಇದರಲ್ಲಿರೋ ಯೆಲ್ಲೋ ಕಲರ್ ಎಸ್ಪೆಷಲಿ 400 ಅಂತ ಇದೆ ನೋಡಿ, ಅದು ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇದೆ ಇನ್ನು ಲುಕ್ ಆಗಿ. ಮತ್ತೆ ಇದ್ರಲ್ಲಿ ಟ್ರ್ಯಾಕರ್ ಅಂತ ಬರ್ತಿದ್ದಾರೆ ನೋಡಿ, ಒಂಥರ ಸೇಮ್ ಇದು ಬಂದ್ಬಿಟ್ಟು ಫ್ಲಾಟ್ ಟ್ರ್ಯಾಕ್ ಇಂದ ಇನ್ಸ್ಪೈರ್ ಆಗಿರೋ ಗಾಡಿ ನೋಡಿ. ಸೇಮ್ ಮಣ್ಣೆಲ್ಲ ಹೊಡೆದಿ ಪೇಂಟ್ ಎಲ್ಲ ಎಗರೋಗೋ ತರ ಬಿಟ್ಟಿದ್ದಾರೆ. ಡಿಸೈನು ಸೂಪರ್ ಆಗಿ ಕಾಣಿಸ್ತಾ ಇದೆ ಇದನ್ನು ಕೂಡ ನೋಡಕ್ಕೆ. ಈ ಗಾಡಿ ಡಿಸೈನ್ ಬಂದ್ಬಿಟ್ಟು ಟ್ರಿಯಂಪ್ ಅವರು 1950 ಇಂದ 1970s ಅಲ್ಲಿ ನಡೆಸ್ತಾ ಇದ್ದಿದ್ದು ಫ್ಲಾಟ್ ಟ್ರ್ಯಾಕ್ ರೇಸಿಂಗ್ ಇಂದ ಇನ್ಸ್ಪೈರ್ ಆಗಿರೋ ಡಿಸೈನ್. ಈ ಗಾಡಿ ನೋಡಕ್ಕೆ ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣಿಸುತ್ತೆ ಇನ್ ಪರ್ಸನ್. ಈ ಗಾಡಿಯಲ್ಲಿ ಟ್ರಿಯಂಪ್ ಅವ್ರು ಬಂದ್ಬಿಟ್ಟು IRCC ಈ ತರ 600cc ಬೈಕ್ ಗಳ ಮೇಲೆ ಫೋಕಸ್ ಮಾಡ್ತಾ ಇದ್ರು. ಯಾವಾಗ ಮಿಡಿಲ್ ಕ್ಲಾಸ್ ಅವರು ಟ್ರಿಯಂಪ್ ಗಾಡಿನ ಓಡಿಸಬೇಕು ಅಂತ ಯೋಚನೆ ಮಾಡಿ ಟ್ರಿಯಂಪ್ ಸ್ಪೀಡ್ 400 ಬಿಟ್ರು, ಸಿಕ್ಕಾಪಟ್ಟೆ ಜನ ಈಸ್ಕೊಂಡ್ರು ಗುರು ಈ ಗಾಡಿನ. ಈ ಗಾಡಿ ಏನ್ ಲುಕ್ ಆಗಿತ್ತು, ಮತ್ತೆ ಇದ್ರಲ್ಲಿ ಬರೋ ಸೌಂಡ್ ಕೂಡ ಅಷ್ಟೇ ಸಕ್ಕದಾಗಿತ್ತು. ಅದಕ್ಕೆ ತುಂಬಾ ಜನ ಟ್ರಿಯಂಪ್ ಸ್ಪೀಡ್ ಬಿಟ್ಟಾಗ ಎಷ್ಟು ಜನ ಈಸ್ಕೊಂಡ್ರು ಅಂದ್ರೆ ಸಿಕ್ಕಾಪಟ್ಟೆ ಜನ ಈಸ್ಕೊಂಡ್ರು. ಇದರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 349cc 40 bhp ಮತ್ತೆ 32 Nm ಟಾರ್ಕು. ಓಡ್ಸಕ್ ಮಾತ್ರ ಸಿಟಿಯಲ್ಲಿ ಸಕ್ಕದಾಗಿದೆ ಗುರು. ಪಿಕಪ್ ಕೂಡ ಅಷ್ಟೇ ಪಟ್ ಅಂತ ಹಂಗೆ ಎತ್ಕೊಂತ ಇದೆ ಪಿಕಪ್ ಈ ಗಾಡಿಯಲ್ಲಿ. ಸ್ಪೀಡ್ 400 ಕಿನ್ನ ಇದು 3 bhp ಏನೋ ಜಾಸ್ತಿ ಕೊಟ್ಟಿದ್ದಾರೆ. ಓಡಿಸ್ಬೇಕಾದ್ರೆ ಫೀಲ್ ಆಗುತ್ತೆ ಅದಕ್ಕಿಂತ ಪವರ್ ಇದೆ ಸ್ವಲ್ಪ ಅಂತ. ಪಿಕಪ್ ಎಲ್ಲ ಗಾಡಿಯಲ್ಲಿ ಸಕ್ಕದಾಗಿ ನುಗ್ತಾ ಇದೆ, ಅನ್ಕೊಂಡಿರೋದ್ಕಿನ್ನ ಸಕ್ಕದಾಗಿ ಹೋಗ್ತಾ ಇದೆ. ಆದ್ರೆ ಹ್ಯಾಂಡಲ್ ಬಾರ್ ಮಾತ್ರ ಸಿಕ್ಕಾಪಟ್ಟೆ ಉದ್ದ ಇದೆ ಗುರು. ಆದ್ರೆ ಸ್ವಲ್ಪ ಪೋಸ್ಟರ್ ಬಂದ್ಬಿಟ್ಟು ಬೆಂಡಾಗಿ ಸೇಮ್ ಕೆಫೆ ರೈಡರ್ GT ಓಡಿಸೋ ತರ ಫೀಲ್ ಕೊಡ್ತಾ ಇದೆ. ಬ್ರೇಕಿಂಗ್ ಕೂಡ ಅಷ್ಟೇ ಸಾಕಾಗಿ ಹಿಡಿತಾ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ನೋಡಕ್ ಹೋದ್ರೆ 158 mm ಕೊಟ್ಟಿದ್ದಾರೆ. ಸೀಟ್ ಹೈಟ್ ಬಂದ್ಬಿಟ್ಟು 805 mm ಕೊಟ್ಟಿದ್ದಾರೆ. ಶಾರ್ಟ್ ರೈಡರ್ಸ್ ಕೂಡ ಆರಾಮಾಗಿ ಓಡಿಸ್ಕೊಬಹುದು. ಗ್ರೌಂಡ್ ಕ್ಲಿಯರೆನ್ಸ್ ನೋಡಕ್ ಹೋದ್ರೆ ನಾವು ಬೆಂಗಳೂರು ಸಿಟಿಯಲ್ಲೆಲ್ಲ ಏನ್ ಹಂಪು ಹೊಡಿಯೋ ತರ ಅಷ್ಟೊಂದೇನಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ ಹೈಟ್ ಕೂಡ. ಗೇರ್ ಮಾತ್ರ ಬೆಣ್ಣೆ ತರ ಬೀಳ್ತಾ ಇದೆ ಗುರು, ಸಿಕ್ಕಾಪಟ್ಟೆ ಸ್ಮೂತ್ ಆಗಿ ಬೀಳ್ತಾ ಇದೆ ಗೇರು. ಟ್ರಿಯಂಪ್ ಗಾಡಿ ಕೂಡ ಒನ್ ಆಫ್ ದ ಓಲ್ಡೆಸ್ಟ್ ಮೋಟಾರ್ ಸೈಕಲ್ ಬ್ರ್ಯಾಂಡ್ ಅಂತ ಕೂಡ ಹೇಳ್ತಾರೆ. 1902 ಬೈಕ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ನಿಜ ಗುರು, ಎಂತೆಂತ ಗಾಡಿ ಇದೆ ಇಲ್ಲಿ ಟ್ರಿಯಂಪ್ ಅಲ್ಲಿ. ಸ್ಟ್ರೇಟ್ ಟ್ರಿಪಲ್, ಸ್ಪೀಡ್ ಟ್ರಿಪಲ್, ಟ್ರಿಯಂಪ್ ಟೈಗರ್, ಅದೆಲ್ಲದಕ್ಕಿಂತ ಡೇಟೋನಾ ಇದೆ ಗುರು ಟ್ರಿಯಂಪ್ ಅಲ್ಲಿ. ಒನ್ ಆಫ್ ಮೈ ಫೇವ್ರೆಟ್ ಬೈಕು ಅದು. ಪವರ್ ಡ್ರಿಫ್ಟ್ ಅವರು ಒಂದು ಡೇಟೋನಾದಲ್ಲಿ ವಿಡಿಯೋ ಮಾಡಿದ್ದಾರೆ ನೋಡಿ, ಅದೇ ಗುರು. ಆ ವಿಡಿಯೋ ನೋಡಿ ಟ್ರಿಯಂಪ್ ಡೇಟೋನಾ ಮೇಲೆ ಲವ್ ಆಗಿದ್ದು. ಇದರಲ್ಲಿರೋ ಸಸ್ಪೆನ್ಷನ್ ನೋಡಿದ್ರೆ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು UHD ಕೊಟ್ಟಿದ್ದಾರೆ. ಅದೇ ರೇರ್ ಬಂದ್ರೆ ಮೋನೋಶಾಕು. ಟೈರ್ಸ್ ನೋಡಿದ್ರೆ 17 ಇಂಚು. ಫ್ರಂಟ್ ಅಲ್ಲಿ ಬಂದ್ಬಿಟ್ಟು 110 ಸೆಕ್ಷನ್, ಅದೇ ರೇರ್ ಬಂದ್ರೆ 150 ಸೆಕ್ಷನ್ ಕೊಟ್ಟಿದ್ದಾರೆ. ಹಿಂದೆಯಿಂದ ಲುಕ್ ಆಗಿ ಸಕ್ಕದಾಗಿ ಕಾಣಿಸುತ್ತೆ. ಸಸ್ಪೆನ್ಷನ್ ಕೂಡ ಅಷ್ಟೇ ಗುರು. ಈ ತರ ರೋಡ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಅನಿಸ್ತಾ ಇದೆ. ಗೌರ್ಮೆಂಟ್ ಅವ್ರ ದೇಶದಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದ್ರೆ ನಮ್ಮಂತ ಬೈಕರ್ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು 400cc ಮೇಲಿರೋ ಗಾಡಿಗೆಲ್ಲ 40% ಟ್ಯಾಕ್ಸ್ ಹಾಕ್ಬಿಟ್ರು ನೋಡಿ. ಅದಕ್ಕೆ ಟ್ರಿಯಂಪ್ ಅವ್ರು ಬಂದ್ಬಿಟ್ಟು 349cc ಬಿಟ್ಬಿಟ್ರು. ನಾವೇನ್ ತಪ್ಪು ಮಾಡಿದ್ರಿ ಗುರು. ಅದು ಎಸ್ಪೆಷಲಿ ಬೈಕರ್ ಅವ್ರಿಗೆ ಸಿಕ್ಕಾಪಟ್ಟೆ ಏಟ್ ಹೊಡಿತದು. 400cc ಅಲ್ಲಿ ಬಿಟ್ಟಿದ್ರೆ ಈ ಗಾಡಿ ಇನ್ನೂ ಒಂದು 3 ಇಂದ 4 bhp ಜಾಸ್ತಿ ಇರ್ತಾ ಇತ್ತು. 349cc ಮಾಡಿರೋದ್ರಿಂದ ಸ್ವಲ್ಪ bhp ಕಡಿಮೆ ಕೊಟ್ಟಿದ್ದಾರೆ ನೋಡಿ. ಫ್ರಂಟ್ ಅಲ್ಲಿ ನೋಡಕ್ ಹೋದ್ರೆ ಇಲ್ಲಿ LED ಲೈಟ್ಸ್, ಫುಲ್ LED ಲೈಟ್ಸ್ ಕೊಟ್ಟಿದ್ದಾರೆ. ಮತ್ತೆ ವೈಸರ್ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ, ಒಂದು ಶಾರ್ಟ್ ವೈಸರ್ ನೋಡಿ. ಇದ್ರಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿದ್ರೆ ಗೇರ್ ಇಂಡಿಕೇಶನ್ ತೋರಿಸುತ್ತೆ, ಇಲ್ಲಿ ನೋಡಿದ್ರೆ ಫ್ಯೂಲ್ ತೋರಿಸುತ್ತೆ, ಇಲ್ಲಿ ಟ್ರಿಪ್, ಈ ಕಡೆ ನೋಡಿದ್ರೆ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತ ತೋರಿಸುತ್ತೆ. ಆದ್ರೆ ಏನಂದ್ರೆ ಇವ್ರು TFT ಡಿಸ್ಪ್ಲೇ ಕೊಡ್ಬೋದಾಗಿತ್ತು ಇಷ್ಟು ಕಾಸ್ಟ್ಗೆ, ಆದ್ರೆ ಈ ತರ ಕೊಟ್ಟಿದ್ದಾರೆ, ಅದೊಂದು ಡಿಸ್ಅಡ್ವಾಂಟೇಜ್. ಹ್ಯಾಂಡ್ಲಿಂಗು ಅಷ್ಟೇ ಸಕ್ಕದಾಗಿ ಫೀಲ್ ಆಗ್ತದೆ. ಹ್ಯಾಂಡ್ಲಿಂಗು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಈ ತರ ಟ್ರಾಫಿಕ್ ಅಲ್ಲೆಲ್ಲ ನುಗ್ಸಕ್ ಕಷ್ಟ ಆಗುತ್ತೆ. ಆದ್ರೆ ನಿಜ ಲಾಂಗ್ ಡ್ರೈವ್ ಗೆಲ್ಲ ಸಕ್ಕತ್ತಾಗಿರುತ್ತೆ ಗುರು. ಕಂಫರ್ಟಬಲ್ ಚೆನ್ನಾಗಿದೆ. ಬಿಸಿಲು ಇಲ್ಲ ಅಂದ್ರೆ ಯಾವ ಮಟ್ಟಿಗೆ ಸೆಕೆ ಹೊಡಿತಾ ಇದೆ ಅಂದ್ರೆ ಹೆಲ್ಮೆಟ್ ಒಳಗಡೆ ಹಂಗೆ ಬೇವ್ರು ಕಿತ್ಕೊಂಡ ಇದೆ ಗುರು. ಮಿಸ್ಟರ್ ಸೂರ್ಯ ಸ್ಪೀಡ್ ಬಗ್ಗೆ ಎಲ್ಲ ಮಾತಾಡಂಗೆ ಇಲ್ಲ ಗುರು, ಸಕ್ಕದಾಗಿ ಹೋಗ್ತಾ ಇದೆ. ಸಿಟಿಯಲ್ಲೆಲ್ಲ ಓಡ್ಸಕ್ಕೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಸಿಕ್ಕಾಪಟ್ಟೆ ಪವರ್ ಇದೆ ಗುರು. ನಾನು ಏನೋ ಕಮ್ಮಿ ಪವರ್ ಅನ್ಕೊಂಡೆ, ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಹೋಗ್ತಾ ಇದೆ. ನನಗೆ ಈ ಗಾಡಿಯಲ್ಲಿ ಇಷ್ಟ ಆಗಿದ್ ಬಂದ್ಬಿಟ್ಟು ಟ್ರಿಯಂಪ್ ಅಲ್ಲೇ ಸಕ್ಕದಾಗಿ ಇಷ್ಟ ಆಗಿದ್ ಬಂದ್ಬಿಟ್ಟು ಎಕ್ಸಾಸ್ಟ್ ನೋಟು ಸಕ್ಕದಾಗಿ ಬರುತ್ತೆ ನೋಟ್ ಇದ್ರಲ್ಲಿ. ಸ್ಪೀಡ್ 400, T4 ಮಾತ್ರ ಸ್ಕ್ರಾಂಬ್ಲರ್ ಎಲ್ಲ ಸಿಕ್ಕಾಪಟ್ಟೆ ಈಟ್ ಅಂತ ಇದ್ರು. ಈ ಗಾಡಿಯಲ್ಲಿ ಎಷ್ಟು ಮಟ್ಟಿಗೆ ಈಟ್ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಲಾಂಗ್ ಡ್ರೈವ್ ಎಲ್ಲ ಓಡಿಸಿಲ್ಲ, ಸುಮ್ಮನೆ ಟೆಸ್ಟ್ ಡ್ರೈವ್ ಅಂತ ತಗೊಂಡ್ ಬಂದಿದ್ದೀನಿ. ಇದ್ರಲ್ಲೇ ಗೊತ್ತಾಗ್ತಾ ಇದೆ ಸ್ವಲ್ಪ ಈಟ್ ಹೊಡಿತಾ ಇದೆ ಕಾಲೆಲ್ಲ. ಮಿರರ್ ವಿಸಿಬಿಲಿಟಿ ಕೂಡ ಅಷ್ಟೇ ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ. ಏನು ಒಂಥರ ವೈಬ್ರೇಷನ್ಸ್ ಫೀಲ್ ಆಗ್ತಾ ಇಲ್ಲ, ಒಂಥರ ಜಾಸ್ತಿ ಸ್ಪೀಡ್ ಅಲ್ಲಿ ಹೋದ್ರೆ ಕೂಡ. ಜಂತರ್ ಮಂತರ್ ಅಲ್ಲಿ ನಡೀತಾ ಇರೋ ಪ್ರಾಬ್ಲಮ್ ಬಗ್ಗೆ ನಾನು ಮಾತಾಡ್ಬೇಕು ಅನ್ಕೊಂಡೆ. ಏನಂದ್ರೆ ಅಲ್ಲಿ ಆಗಿರೋದೇ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿ 11 ಜನ ಸತ್ತೋಗಿದ್ದಾರೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ರೀಲ್ಸ್ ಮಾಡ್ಕೊಂಡು ಯಾವ್ದೋ ಒಂದು ಹುಡುಗಿ ಓಯಾ ಅನ್ಕೊಂಡು ಪೊಲೀಸ್ಗಳ ಮುಂದೆ अंकल नाश्ते का ना नहीं है
ಆ ಸತ್ತಿರೋರು 11 ಜನಂಗೆ ಏನ್ ಮರ್ಯಾದೆ, ಪ್ರೊಟೆಸ್ಟ್ ನ ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು. ಜೆನ್ಜಿ ಸರಿ ಗುರು, ನನ್ಗೂ ಖುಷಿ ಆಯ್ತು. ಇಷ್ಟ ಜನ ಯಂಗ್ಸ್ಟರ್ ಎಲ್ಲ ಸೇರ್ಕೊಂಡು ತುಂಬಾ ಜನ ಬಂದ್ ಪ್ರೊಟೆಸ್ಟ್ ಸೇರ್ಕೊಂಡ್ರು, ಅದೆಲ್ಲ ಸರಿ. ಅದಕ್ಕಂತ ಒಂದ್ ರೀತಿ ಇರುತ್ತೆ. ಇಷ್ಟ ಬಂದಂಗ ಹೋಗಿ ಪೊಲೀಸ್ ಅವ್ರ ಹತ್ರ ಹೋಯ ಅನ್ನೋದು, ಹೋಗ್ಬಿಟ್ಟು ಗೇಮ್ ಆಡೋದು, ಯಾರೋ ಒಬ್ಬ ಸಬ್ವೆ ಸರ್ಫ್ ಮ್ಯೂಸಿಕ್ ಹಾಕೊಂಡು ಓಡ್ತಾ ಇದಾರೆ, ಇದೆಲ್ಲ ಬೇಕಾಗಿಲ್ಲ ಗುರು. ಪ್ರೊಟೆಸ್ಟ್ ಮಾಡ್ತಾ ಇದೀರಾ, ಆರ್ಟ್ ಇಂದ ಮಾಡಿ. 11 ಜನ ಸತ್ತೋಗಿದ್ದಾರೆ, ಅವ್ರಿಗೊಂದು ಮರ್ಯಾದೆ ಕೊಡೋ ತರ ಮಾಡಿ. ಅಲ್ಲಿ ಬಂದ್ ಜನ ಸೇರಿರೋದು, ಪ್ರೊಟೆಸ್ಟ್ ಮಾಡ್ತಾ ಇರೋದೆಲ್ಲ ತಪ್ಪಂತಿಲ್ಲ, ಅಲ್ಲಿ ಮಾಡೋ ರೀತಿ ಇದೆ, ಆ ರೀತಿ ತಪ್ಪು ಅಂತ ಹೇಳ್ತಾ ಇದೀನಿ ಅಷ್ಟೇ.